ಪೆನ್ನು ಪುಸ್ತಕಗಳಲ್ಲಿ ಅಂಬೇಡ್ಕರ್ ಜೀವಂತ. ಜ್ಞಾನ ಪ್ರಕಾಶ ಸ್ವಾಮೀಜಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ಫೋಟೋ ಹಾಗೂ ಪ್ರತಿಮೆಗಳಲ್ಲಿ ಹುಡುಕಬಾರದು. ಅವರು ಪೆನ್ನು ಮತ್ತು ಪುಸ್ತಕಗಳ ಮೂಲಕ ಎಂದಿಗೂ ಜೀವಂತವಾಗಿದ್ದಾರೆ ಎಂದು ಮೈಸೂರಿನ ಊರಲಿಂಗಿ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಹೇಳಿದರು. ನಗರದ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಎಂದಿನ ಮನುವಾದಿ ಮನಸ್ಥಿತಿಗಳು ಸಂವಿಧಾನದಿಂದಲೇ ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ. ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಾವಚಿತ್ರಗಳ ಮೆರವಣಿಗೆಯಿಂದ ಅವರ ವಿಚಾರಧಾರೆಗಳ ಮೆರವಣಿಗೆ ನಡೆಯಬೇಕು ಎಂದು ಹೇಳಿದರು. ನಿಮ್ಮ ಪೆನ್ನುಗಳಲ್ಲಿ ನಿಮ್ಮ ಪೆನ್ ಏನು ಕೆಲಸ ಮಾಡಿದೆ? 95% ಇಷ್ಟೆಲ್ಲ ತಗೊಂಡಿದೆ ಅಂದ್ರೆ ಪೆನ್ ಇಸ್ ನಾಟ್ ಎ ಪೆನ್, ಇಟ್ ಇಸ್ ನಾಟ್ ಎ ಆರ್ಡಿನರಿ ಪೆನ್. ಪೆನ್ ಇಸ್ ಯುವರ್ ಮೋಸ್ಟ್ ಪವರ್ಫುಲ್ ಗನ್. ನಿಮ್ಮ ಪೆನ್ನೇ ಗನ್ನು. ಎಂಥ ಗನ್ ಅಂತಂದ್ರೆ ಅಬಾಲಿಶ್ ಆಲ್ ದಿ ಸೋಷಿಯಲ್ ಬ್ಯಾಡ್ ಆಕ್ಟಿವಿಟೀಸ್. ಸಮಾಜದ ಎಲ್ಲ ದುಷ್ಟ ಶಕ್ತಿಗಳನ್ನ ಅಬಾಲಿಶ್ ಮಾಡತಕ್ಕಂಥ ಶಕ್ತಿ ಇರೋದೇ ಪೆನ್ನಿಗೆ. ನಗರದ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಎಂದಿನ ಮನುವಾದಿ ಮನಸ್ಥಿತಿಗಳು ಸಂವಿಧಾನದಿಂದಲೇ ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ. ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಾವಚಿತ್ರಗಳ ಮೆರವಣಿಗೆಯಿಂದ ಅವರ ವಿಚಾರಧಾರೆಗಳ ಮೆರವಣಿಗೆ ನಡೆಯಬೇಕು ಎಂದು ಹೇಳಿದರು. ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ಮಾತನಾಡಿ, ಓದಬೇಕು, ಜಗತ್ತು ನಿಮ್ಮ ಕಡೆ ನೋಡಬೇಕು ಎಂಬುದು ಬಾಬಾ ಸಾಹೇಬರ ಕನಸಾಗಿತ್ತು. ಅನ್ನದಾನ, ರಕ್ತದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠ ಎಂದರು. ಇಡೀ ಜಗತ್ತನ್ನೇ ನಾಶ ಮಾಡುವುದಕ್ಕಂತ ಮಾತನಾಡಿದ್ದಾರೆ ಬಾಬಾ ಸಾಹೇಬ್ ಅವರು. ಯಾಕೆಂದ್ರೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಎರಡು ಸಿದ್ಧಾಂತಗಳು, ಒಂದು ಸುಳ್ಳನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾ ಇದೆ, ಇನ್ನೊಂದು ಸತ್ಯವನ್ನು ಪ್ರತಿಪಾದನೆ ಮಾಡ್ತಾ ಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸತ್ಯ ಯಾವುದು ಮತ್ತು ಸುಳ್ಳು ಯಾವುದು ಅಂತಕ್ಕಂಥದ್ದನ್ನ ತಿಳಿದುಕೊಂಡ್ರೆ ಮಾತ್ರ ಈ ಜಯಂತಿಗಳು ಸಾರ್ಥಕ ಆಗ್ತವೆ ಅಂತಕ್ಕಂಥ. ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಜೇಶ್ ಯನಗುಂಟಿಕರ್ ವಹಿಸಿದ್ರು. ಬೀದರ್ ಅಣದೂರಿನ ಬಂತೆವರ ಜ್ಯೋತಿ ಮಹಾತೇರೋ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಜೇಶ ಯನಗುಂಟಿಕರ್ ವಹಿಸಿದ್ರು. ಬೀದರ್ ಅಣದೂರಿನ ಬಂತೆವರ ಜ್ಯೋತಿ ಮಹಾತೇರೋ ದಿವ್ಯ ಸಾನ್ನಿಧ್ಯ ವಹಿಸಿ ಬುದ್ಧ ವಂದನೆ ಸಲ್ಲಿಸಿದ್ರು. ವೇದಿಕೆಯಲ್ಲಿ ಕಾಡಾ ನಿಗಮದ ಅಧ್ಯಕ್ಷ ಡಾಕ್ಟರ್ ಎಂಎ ರಶೀದ್, ಅಣ್ಣಾರಾವ್ ಪಾಟೀಲ್, ಡಾಕ್ಟರ್ ಫಾರೂಕ್ ಮಣ್ಣೂರ, ಪಿಐ ಪರಶುರಾಮ ವನಜಕರ್. ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಜೇಶ ಯನಗುಂಟಿಕರ್ ವಹಿಸಿದ್ರು. ಬೀದರ್ ಅಣದೂರಿನ ಬಂತೆವರ ಜ್ಯೋತಿ ಮಹಾತೇರೋ ದಿವ್ಯ ಸಾನ್ನಿಧ್ಯ ವಹಿಸಿ ಬುದ್ಧ ವಂದನೆ ಸಲ್ಲಿಸಿದ್ರು. ವೇದಿಕೆಯಲ್ಲಿ ಕಾಡಾ ನಿಗಮದ ಅಧ್ಯಕ್ಷ ಡಾಕ್ಟರ್ ಎಂಎ ರಶೀದ್, ಅಣ್ಣಾರಾವ್ ಪಾಟೀಲ್, ಡಾಕ್ಟರ್ ಫಾರೂಕ್ ಮಣ್ಣೂರ, ಪಿಐ ಪರಶುರಾಮ ವನಂಜಕರ್, ಶಿವಪುತ್ರ ಕರ್ಣಿಕ, ಮೃತ್ಯುಂಜಯ ಹಿರೇಮಠ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ನಗರಸಭೆ ಪೌರಾಯುಕ್ತ ಫಕ್ರುದ್ದೀನ್ ಸಾಬ್ ಧ್ವಜಾರೋಹಣ ನೆರವೇರಿಸಿದ್ರು. ಸಾಂಸ್ಕೃತಿಕ ಮೆರವಣಿಗೆಯನ್ನ ಪಿಐ ಪರಶುರಾಮ ವನಂಜಕರ್ ಉದ್ಘಾಟಿಸಿದ್ರು. ಸಮಾರಂಭದಲ್ಲಿ ನೂರಾರು ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ರು.